ಇವರೆಲ್ಲ ಕನ್ನಡ ಭಾಷೆ ಹಾಡೋದ್ರ ಮುಖ ಆಡಿ ಇಲ್ಲಿ ಕರ್ನಾಟಕಕ್ಕೆ ಬಂದು ದುಡ್ಡು ಮಾಡೋಂಥವ್ರಿಗೆ ಇವರನ್ನು ಕನ್ನಡದ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದರೆ ಇವ್ರಿಗೆ ಸಹಿಸ್ಕೊಂಡು ಈಗಾಗಲೇ FIR ಆಗಿದೆ. ಸರ್ಕಾರ ಇವ್ರ ಮೇಲೆ ಕ್ರಮ ವಹಿಸುವಂಥದ್ದಾಗಿದೆ. ಮತ್ತು ಕನ್ನಡ ಚಲನಚಿತ್ರ, ನಿಜವಾಗಲೂ ಕನ್ನಡ ಚಲನಚಿತ್ರಕ್ಕೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಯಾವುದೇ ಕಾರಣಕ್ಕೂ ಯಾವ ನಿರ್ಮಾಪಕರು ಅವರ ಹಾಡನ್ನು ಹಾಡಿಸ್ಬಾರ್ದು, ಅವ್ರನ್ನ ಬ್ಯಾನ್ ಮಾಡಬೇಕು ಮತ್ತು ಯಾವುದೇ ಸಂಗೀತ ಸಂಜೆಗೂ ಅವ್ರನ್ನ ಕರೆಸ್ಬಾರ್ದು ಅಂತ ಈಗಾಗಲೇ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಬ್ಬ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವನಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ವಿಚಾರ ಮಾಡ್ತೀನಿ. ಯಾಕಂದರೆ ಯಾರೇ ಇಂಥ ಕೆಲಸ ಮಾಡಿದರೂ ಸಹಿಸ್ಕೊಳ್ಳೋಂಗಿಲ್ಲ. ಕನ್ನಡಿಗರು ನಾವು ಸಹಿಸ್ಕೊಳ್ಳೋಂಥ ಪ್ರವೃತ್ತಿ ಇಲ್ಲ. ಇವ್ರ ಮೇಲೆ ಕ್ರಮ ವಹಿಸುವಂಥ ಕೆಲಸ ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆಗೂ ಮಾತಾಡ್ತೀವಿ, ಗೃಹ ಮಂತ್ರಿಗಳ ಜೊತೆಗೂ ಮಾತಾಡ್ತೀವಿ. ಅವ್ರನ್ನ ಅರೆಸ್ಟ್ ಮಾಡಬೇಕು. FIR ಆಗಿದೆ, ಆ ಇಲಾಖೆಗೆ ಸೂಚನೆಯನ್ನು ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಸರಿ, ಈಗ ಕಾನೂನು ತರಬೇಕು ಅಂತ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸನೂ ಮಾಡ್ತೀನಿ. ನಾನು ನಾಡಿನ ಜನಕ್ಕೆ, ಕನ್ನಡಕ್ಕೆ, ನಮ್ಮ ಭಾಷೆಗೆ ಯಾರಾದರೂ ದ್ರೋಹ ಬಗೆದ್ರೆ ಅವ್ರ ಮೇಲೂ ಏನಾದರೂ ಒಂದು ಕಠಿಣವಾದಂಥ ಶಿಕ್ಷೆ ಕೊಡುವಂಥ ಕಾನೂನನ್ನು ತರಬೇಕಂತ ನನ್ನ ಮನಸ್ಸಿನಗಿದೆ. ಅದನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಸರ್, ಈಗ ಅದು ಒಂದು ಪ್ರಕ್ರಿಯೆ, ಅದನ್ನು ಮಾಡಲೇಬೇಕಾದಂಥ ಪ್ರಕ್ರಿಯೆ. ಈ ಭಯೋತ್ಪಾದಕರನ್ನ ಅಟ್ಟಾಡಿಸಬೇಕು, ಅವ್ರ ಮೇಲೆ ಕಠಿಣವಾದಂಥ ಶಿಕ್ಷೆಯನ್ನು ಆಗಲೇಬೇಕು. ಮೊನ್ನೆ ನಮ್ಮ ಭಾರತದ 26 ನಾಗರಿಕರಿಗೆ ಭಯೋತ್ಪಾದಕರಿಂದ ನಮ್ಗೆ ತೊಂದರೆ ಆಗಿದೆ ಅನ್ನೋದನ್ನು ಎಲ್ಲರಿಗೂ ಗಮನದಾಗಿದೆ. ಆದರೆ ಈ ವಿಚಾರವಾಗಿ ಮೊದಲು ಭಯೋತ್ಪಾದನೆ ಏನು ಟೆಂಟ್ಗಳದಾವೆ ಅವ್ರ ಮೇಲೆ ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದಾರೆ. ಅದನ್ನು ಮಾಡಬೇಕು, ಭಯೋತ್ಪಾದಕರನ್ನ ಅಟ್ಟಾಡಿಸ್ಬೇಕು ಅಂತ ನಮ್ಮ ಉದ್ದೇಶ. ಅದಕ್ಕೆ ನಾನು ಸ್ವಾಗತವನ್ನು ಮಾಡ್ತೀನಿ. ಸರ್, ಈ ಹಿಂದೂ ಸಂಘಟನೆ ಕಾರ್ಯಕರ್ತರ ಕೊಲೆ ವಿಚಾರದಲ್ಲಿ ಬಿಜೆಪಿಯವರು ಸರ್ಕಾರ ನಾಲಾಯಕ್ಕು ಶೋಭಾ ಕರಂದ್ಲಾಜೆ ಅವರಿಂದ ಸೇರಿ ಪ್ರತಿಯೊಬ್ಬರು ಆರೋಪ ಮಾಡ್ತಿದ್ದಾರೆ. ಏನಂತ ಸರ್? ಸರ್ಕಾರ ನಾಲಾಯಕ ಸರ್ಕಾರ. ಯಾಕೆ ನೋಡಿ, ಶೋಭಾ ಕರಂದ್ಲಾಜೆ ಅವರು ಹಿಂದಿನ ಸರ್ಕಾರದೊಳಗೆ ಮಂತ್ರಿಯಾಗಿ ಕೆಲಸ ಮಾಡಿದರು. ಅವರು ಸರ್ಕಾರದೊಳಗೂ ಹಿಂದೂಗಳು ಹತ್ಯೆ ಆಯಿತು, ಮುಸ್ಲಿಮರು ಹತ್ಯೆ ಆಯಿತು, ಆಗಿಲ್ವಾ? ಹಾಂ, ಎಷ್ಟು ಹತ್ಯೆ ಇದೆ ಅಂತ ಒಂದು ರೆಕಾರ್ಡನ್ನು ಕೊಡ್ತೀನಿ ನಾನು. ಅವಾಗ ಯಾವ ನಾಲ್ಕು ಸರ್ಕಾರ ಇತ್ತು? ಶೋಭಾ ಕರಂದ್ಲಾಜೆ ಕಣ್ಣು ಮುಚ್ಕೊಂಡು ಕುಂತಿದ್ರಾ? ಹಾಂ, ನೋಡಿ, ಹಿಂದೂ ಕಾರ್ಯಕರ್ತರು, ಮುಸ್ಲಿಂ ಕಾರ್ಯಕರ್ತರು, ಬೇರೆ ಜಾತಿಯ ಕಾರ್ಯಕರ್ತರು ಅನ್ನೋದಕ್ಕಿಂತ ಈ ದೇಶದ ಪ್ರಜೆಗಳು ಕೊಲೆ ಯಾವುದೇ ಕಾರಣಕ್ಕೂ ಸಹಿಸ್ಕೊಳಂಗಿಲ್ಲ. ಮತ್ತೊಬ್ಬರನ್ನ ಜೀವ ತೆಗೆಯೋದಕ್ಕೆ ಯಾವುದೇ ಕಾರಣಕ್ಕೂ ಸಹಿಸ್ಕೊಳಲ್ಲ. ಆದರೆ ಹಿಂದೂ ಕಾರ್ಯಕರ್ತರು ಅಂತ ಇವರೇನು BJಪಿಯವ್ರು ಬಿಂಬನೆ ಮಾಡ್ತಾ ಇದ್ದಾರೆ, ಇವರ ಅಧಿಕಾರಾವಧಿಯೊಳಗೆ ಎಷ್ಟು ಮರ್ಡರ್ ಆದವು, ಎಷ್ಟು ಕೊಲೆ ಆದವು ಹೇಳಿ. ಶೋಭಾ ಕರಂದ್ಲಾಜೆಯವ್ರು ಹೇಳಿ, ಅಶೋಕರು ಹೇಳಿ, ವಿಜೇಂದ್ರವ್ರು ಹೇಳಿ. ಅವಾಗ ಕಣ್ಮುಚ್ಕೊಂಡಿದ್ರ ಇವರು? ಇವಾಗಷ್ಟೇ ಆಗ್ತಾ ಇದ್ದಾನಾ? ನಾವು ಇದನ್ನು ಸಮರ್ಥನೆ ಮಾಡ್ಕೊಳಂಗಿಲ್ಲ. ಇದು ಸಮರ್ಥನೆ ಮಾಡ್ಕೊಳಂಥ ವಿಷಯನೂ ಅಲ್ಲ, ಇದು ಆಗಬಾರ್ದು. ಆದರೆ ರಾಜಕೀಯವಾಗಿ ಬಳಕೆ ಮಾಡ್ಕೊತಾ ಇದ್ದಾರಲ್ಲ, ಹಿಂದೂ ಯುವಕರನ್ನು, ಹಿಂದೂಗಳನ್ನು ಇವರು ಬಳಕೆ ಮಾಡ್ಕೊತಾರೆ ಇವರ ರಾಜಕಾರಣಕ್ಕಾಗಿ. ಇವರಿಂದ ಯಾವ ಹಿಂದೂಗಳಿಗೆ ಒಳ್ಳೆಯದಾಗಿದೆ ಹೇಳಿ? ಹಿಂದೂಗಳಿಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿ? ಏನು ಮಾಡಿದ್ದಾರೆ ಇವರು? ಇವರನ್ನು ನಂಬಿ, ಇವ್ರ ಪ್ರಚೋದನದಿಂದ ಇವತ್ತು ಯುವಕರು ತಪ್ಪು ದಾರಿಗೆ ಹೋಗುವಂಥ ಕೆಲಸ ಆಗ್ತಾ ಇದೆ. ಮಂಗಳೂರಲ್ಲಿ ಶಾಂತಿ ವಾತಾವರಣವನ್ನು ಇರಲಾರ್ದಂಥ ಪರಿಸ್ಥಿತಿಯನ್ನು ಮಾಡಾಕತ್ತಿದವರೇ BJಪಿಯವರು. ಇವತ್ತು ಹಿಂದೂ ಯುವಕರು ಏನಾಗ್ತಾ ಇದ್ದಾರೆ? ಇವತ್ತು ಅದೇ ಸುಹಾಸ್ ಅವ್ರ ತಂದೆಗೆ, ತಾಯಿಗೆ ಅವನೊಬ್ಬನೇ ತಂದು ದುಡಿಮೆಯನ್ನು ಮಾಡುವಂಥ ಇವತ್ತು ಅವ್ರ ಮನೆ ಪರಿಸ್ಥಿತಿ ಏನಿದೆ?
ಇದನ್ನ ಯಾಕೆ ಶೋಭಾ ಕರಂದ್ಲಾಜೆ ಅವರು ಭಾರತೀಯ ಜನತಾ ಪಕ್ಷರು ಅರ್ಥ ಮಾಡ್ಕೊತಾ ಇಲ್ಲ? ಇವ್ರ ಕಾಲಘಟ್ಟದೊಳಗೆ, ಇವರ ಅವಧಿಯೊಳಗೆ, ಬಿ ಜೆ ಪಿ ಅವಧಿಯೊಳಗೆ ಹಿಂದೂಗಳ ಹತ್ಯೆ ಆಗಿಲ್ವಾ? ನೋಡಿ, ಹಿಂದೂಗಳ ಹತ್ಯೆ ಆದರೂ ಅಷ್ಟೇ, ಮುಸ್ಲಿಂ ಹತ್ಯೆ ಆದರೂ ಅಷ್ಟೇ, ಯಾರದೇ ಹತ್ಯೆ ಆಗಬಾರ್ದು. ಅದರೊಳಗೆ ಈ ಸತ್ತೋರ ಮೇಲೆ ರಾಜಕಾರಣ ಮಾಡೋದು, ಹೆಣದ ಮೇಲೆ ರಾಜಕಾರಣ ಮಾಡೋದು ಇವರಿಗೆ ಒಂದು ಪರಿಪಾಠ ಆಗಿಬಿಟ್ಟಿದೆ ಬಿ ಜೆ ಪಿ. ಬಿಜೆಪಿ ಸರ್ಕಾರದಲ್ಲಿ ನೋಡಿ ಸರ್, ಎಲ್ಲ ಮಾಡಿದವರು ಇವರೇ. ನಾನಂದು ಕೇಳ್ತೀನಿ, ಸುಹಾಸಿಗೆ ರೌಡಿ ಶೀಟ್ರು ಓಪನ್ ಆಗಿದ್ದು ಬಿ ಜೆ ಪಿ ಸರ್ಕಾರದೊಳಗನೆ. ಬಸವರಾಜ ಬೊಮ್ಮಾಯಿ ಅವರೇ ಗೃಹ ಮಂತ್ರಿ ಇದ್ದತ್ನಾಗ ಅವಾಗ ಕಣ್ಣು ಮುಚ್ಕೊಂಡಿದ್ರಾ? ಶೋಭಾ ಕರಂದ್ಲಾಜೆ ಅವರು, ಆರ್ ಅಶೋಕ್ ಅವರು, ವಿಜೇಂದ್ರ ಅವರು, ಅಲ್ಲಿ ಇದ್ದಂಥ ಯಾರು ಕಲ್ಲಡ ಪ್ರಭಾಕರ್ ಅವರು ಕಣ್ಣು ಮುಚ್ಕೊಂಡು ಕೂತಿದ್ರ ಅವತ್ತ? ಅವಾಗ ಸುಹಾಸು ಹಿಂದೂ ಧರ್ಮದ ಬಗ್ಗೆ ಹೋರಾಟ ಮಾಡ್ತಾನಂತ ಅವಾಗ ಅರಿವಿದ್ದಿದ್ದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.